ಸಮೃದ್ಧ ಪ್ರಕೃತಿಯ ಮಡಿಲಲ್ಲಿ ಉತ್ಕೃಷ್ಟ ಗುಣಮಟ್ಟದ ಶೈಕ್ಷಣಿಕ ಸೇವೆ ನೀಡುತ್ತಿರುವ ದಾಂಡೇಲಿಯ ಹಸನ್ಮಾಳದಲ್ಲಿರುವ ಕೆಎಲ್ಇ ನರ್ಸಿಂಗ್ ಕಾಲೇಜ್ ಜಿಎನ್ಎಂ ನರ್ಸಿಂಗ್ ಶಿಕ್ಷಣಕ್ಕೆ ಪ್ರವೇಶ ಆರಂಭವಾಗಿದೆ. ರಾಜ್ಯದಲ್ಲೇ ಅತ್ಯದ್ಭುತವಾದ ಸಮೃದ್ಧ ಪರಿಸರದ ನಡುವೆ ಅಷ್ಟೇ ವಿಶಾಲವಾದ ಹಾಗೂ ಸಕಲ ಮೂಲಸೌಕರ್ಯಗಳನ್ನು ಒಳಗೊಂಡ ನರ್ಸಿಂಗ್ ಕಾಲೇಜ್ ಇದ್ದರೆ ಅದು ಕೆಎಲ್ಇ ಸಂಸ್ಥೆಯ ದಾಂಡೇಲಿಯಲ್ಲಿರುವ ಹಸನ್ಮಾಳದ ಶ್ರೀಮತಿ ವಿಮಲಾಬಾಯಿ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜ್ ಎಂಬುದನ್ನು ಅತ್ಯಂತ ಹೆಮ್ಮೆಯಿಂದ ಎದೆತಟ್ಟಿ ಹೇಳಬಹುದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಬೆಳಗಾವಿಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ದಾಂಡೇಲಿಯ ಹಸನ್ಮಾಳದಲ್ಲಿರುವ ಶ್ರೀಮತಿ ವಿಮಲಾಬಾಯಿ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜ್ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ, ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಸೌಕರ್ಯ, ನುರಿತ ಹಾಗೂ ಅನುಭವಿ ಉಪನ್ಯಾಸಕರ ತಂಡ, ಇಡೀ ರಾಜ್ಯದಲ್ಲೇ ಅತಿ ಕಡಿಮೆ ಪ್ರವೇಶ ಶುಲ್ಕ, ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸೂಕ್ತ ಭದ್ರತೆಯೊಂದಿಗೆ ಕಲಿಕಾ ವ್ಯವಸ್ಥೆ, ಬಸ್ ಸೌಕರ್ಯ, ಅತ್ಯುತ್ತಮವಾದ ಪ್ರಯೋಗಾಲಯ ಹಾಗೂ ಈ ಕಾಲೇಜಿನ ವಿದ್ಯಾರ್ಥಿನಿಯರ ಸೌಭಾಗ್ಯ ಎಂಬಂತೆ ಖಾಸಗಿ ವಸತಿ ನಿಲಯಗಳನ್ನು ಮೀರಿಸುವಂತಿರುವ ನರ್ಸಿಂಗ್ ವಿದ್ಯಾರ್ಥಿನಿಯರಿಗಾಗಿ ಇರುವ ಸರಕಾರಿ ವಸತಿ ನಿಲಯದ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಕಳೆದ 16 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹೋನ್ನತ ಕ್ರಾಂತಿಯನ್ನು ಮಾಡಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವಿಮಲಾಬಾಯಿ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ, ಅಭ್ಯಾಸಕ್ಕಾಗಿ ಉತ್ತಮ ಕ್ಲಿನಿಕಲ್ ಪ್ರದೇಶ, 2400 ಹಾಸಿಗೆಗಳ ಸೌಲಭ್ಯವನ್ನು ಹೊಂದಿರುವ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದಲ್ಲಿ ಅತ್ಯುತ್ತಮ ಕ್ಲಿನಿಕಲ್ ಅನುಭವ, ಆಧುನಿಕ ಪ್ರಯೋಗಾಲಯಗಳು ಮತ್ತು ಸುಭದ್ರ ರೀತಿಯ ಅತ್ಯಂತ ವ್ಯವಸ್ಥಿತ ಗ್ರಂಥಾಲಯ ಸೌಲಭ್ಯ, ಕರ್ನಾಟಕ ಸರ್ಕಾರದಿಂದ ನಿಗದಿಪಡಿಸಿದ ಅಭ್ಯರ್ಥಿಗಳಿಗೆ ಉಚಿತ ವಸತಿ ಮತ್ತು ಆಹಾರ ಸೌಲಭ್ಯ, ಶೈಕ್ಷಣಿಕ ಪ್ರವಾಸಗಳು, ಅರ್ಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಸಾರಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿರುವುದು ಈ ಸಂಸ್ಥೆಯ ಶೈಕ್ಷಣಿಕ ಬದ್ಧತೆಯನ್ನು ಸಾದರಪಡಿಸುತ್ತದೆ. ಈಗಾಗಲೇ ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳು ಸರಕಾರಿ ಸಂಸ್ಥೆಗಳಲ್ಲಿ, ಸರಕಾರಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿಯೂ ಕೈ ತುಂಬ ಸಂಬಳ ಪಡೆಯುವ ಉದ್ಯೋಗವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ಮಾಡುತ್ತಿದ್ದಾರೆ. ಇನ್ನು ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವ ಮಹತ್ವದ ಅವಕಾಶವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ಮೂಲಕ ಈ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಸುಭದ್ರವಾದ ಭದ್ರತೆ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಕೆಎಲ್ಇ ಸಂಸ್ಥೆಯ ಆಸ್ಪತ್ರೆಗಳಲ್ಲಿಯೂ ಹೇರಳವಾಗಿ ಉದ್ಯೋಗದ ಅವಕಾಶಗಳಿವೆ. ಶಿಸ್ತು, ಬದ್ಧತೆ, ವ್ಯಕ್ತಿತ್ವ ವಿಕಸನಕ್ಕೆ, ಉದ್ಯೋಗ ಭದ್ರತೆಗಾಗಿ ಹಾಗೂ ಭವಿಷ್ಯದ ಉನ್ನತಿಗಾಗಿ ನರ್ಸಿಂಗ್ ಶಿಕ್ಷಣ ಪರಿಣಾಮಕಾರಿಯಾಗಿದ್ದು, ಈ ಎಲ್ಲ ವಿಚಾರಗಳಲ್ಲಿಯೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ದಾಂಡೇಲಿಯ ಹಸನ್ಮಾಳದಲ್ಲಿರುವ ಶ್ರೀಮತಿ ವಿಮಲಾಬಾಯಿ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜ್ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಯರ ಭವಿಷ್ಯದ ಉನ್ನತಿಗಾಗಿ ಸದಾ ಕಂಕಣಬದ್ಧವಾಗಿದೆ. ಇಂತಹ ಪವಿತ್ರ ಹಾಗೂ ಶ್ರೇಷ್ಠ ಗುಣಮಟ್ಟದ ಕಾಲೇಜಿನಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಮಾಡಿದ್ದಲ್ಲಿ ಜೀವನ ಸುಭದ್ರವಾಗಲಿದೆ ಎನ್ನುವುದನ್ನು ನಾವು ನೀವೆಲ್ಲರೂ ಅರಿತುಕೊಳ್ಳಬೇಕಾಗಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ PUCಯಲ್ಲಿ 40% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಿಕೆಗೆ ಆದ್ಯತೆಯನ್ನು ನೀಡಲಾಗುತ್ತದೆ. PUCಯಲ್ಲಿ ಇಂಗ್ಲಿಷ್ ವಿಷಯವನ್ನು ಕಡ್ಡಾಯವಾಗಿ ಓದಿರಬೇಕು. 17ರಿಂದ 35 ವರ್ಷದ ಒಳಗಿನ ವಿದ್ಯಾರ್ಥಿನಿಯರು, ಪುರುಷರು ಹಾಗೂ ಮಹಿಳೆಯರು ಇಲ್ಲಿ ಪ್ರವೇಶವನ್ನು ಪಡೆಯಬಹುದು.
2026-27ನೇ ಸಾಲಿನ GNM 3 ವರ್ಷಗಳ ಕೋರ್ಸಿಗೆ ಈಗಾಗಲೇ ಪ್ರವೇಶ ಆರಂಭವಾಗಿದೆ. ಮೊದಲ GNM ಪದವಿ ತರಗತಿಯಲ್ಲಿ ಕೇವಲ 50 ಸೀಟುಗಳಿಗೆ ಮಾತ್ರ ಅವಕಾಶವಿದ್ದು ಈಗಾಗಲೇ ಪ್ರವೇಶ ಆರಂಭಗೊಂಡಿರುವುದರಿಂದ ಕೆಲವು ಸೀಟುಗಳು ಬಾಕಿ ಉಳಿದಿವೆ. ಹಾಗಾದರೆ ತಡವೇಕೆ? ಅದು ಇದು ಮತ್ತೊಂದು ಮಗದೊಂದು ಎಂದು ಕಲಿಸುವುದರ ಬದಲು ನಾವು ನಮ್ಮ ಮಕ್ಕಳನ್ನು ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ GNM ನರ್ಸಿಂಗ್ ಶಿಕ್ಷಣವನ್ನು ಪಡೆಯಲು ಈ ನಮ್ಮ KLE ಶಿಕ್ಷಣ ಸಂಸ್ಥೆಯ ದಾಂಡೇಲಿಯ ಹಸನ್ಮಾಳದಲ್ಲಿರುವ ಶ್ರೀಮತಿ ವಿಮಲಾಬಾಯಿ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜಿಗೆ ಸೇರಿಸುವುದೇ ಅತ್ಯಂತ ಉಪಯುಕ್ತ. ನೀವು ನಿಮ್ಮ ಮಕ್ಕಳನ್ನು ಈ ಶಿಕ್ಷಣ ಸಂಸ್ಥೆಗೆ ಸೇರಿಸುವುದಾದರೆ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ರಾಷ್ಟ್ರದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ KLE ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ದಾಂಡೇಲಿಯ ಹಸನ್ಮಾಳದಲ್ಲಿರುವ KLE ನರ್ಸಿಂಗ್ ಕಾಲೇಜ್ ಶಿಕ್ಷಣ ಸಂಸ್ಥೆ ಕಳೆದ 16 ವರ್ಷಗಳಿಂದ ಅತ್ಯಮೂಲ್ಯವಾದ ಶೈಕ್ಷಣಿಕ ಸೇವೆಯನ್ನು ನೀಡುವ ಮೂಲಕ ಈ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ನಿರ್ಮಿಸಿರುವಂತಹ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಳೆದ 16 ವರ್ಷಗಳಿಂದ ಈ ಭಾಗದಲ್ಲಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ತಾಲೂಕಿನ ವಿಶೇಷವಾಗಿ ನರ್ಸಿಂಗ್ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಹಾಗೂ ಶಿಸ್ತುಬದ್ಧವಾದ ಅಚ್ಚುಕಟ್ಟುತನದ ರೀತಿಯಲ್ಲಿ ಹಾಗೂ ನುರಿತ ತಜ್ಞ ಉಪನ್ಯಾಸಕರ ತಂಡವನ್ನು ಒಳಗೊಂಡಿರುವ ಶಿಕ್ಷಣ ಸಂಸ್ಥೆಯಾಗಿ ಅತ್ಯುತ್ತಮ ಕಲಿಕಾ ಚಟುವಟಿಕೆ, ಕಲಿಕಾ ಸಾಮಗ್ರಿ, ಮೂಲಸೌಕರ್ಯದ ವ್ಯವಸ್ಥೆಯನ್ನು ಒಳಗೊಂಡು ಅತ್ಯುತ್ತಮವಾದಂತಹ ಶೈಕ್ಷಣಿಕ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಹೆಗ್ಗಳಿಕೆ ದಾಂಡೇಲಿಯ ನಮ್ಮ ಹೆಮ್ಮೆಯ KLE ನರ್ಸಿಂಗ್ ಕಾಲೇಜಿಗೆ ಸಲ್ಲುತ್ತದೆ ಎನ್ನುವಂಥ ಮಾತಿನೊಂದಿಗೆ ವಿಶೇಷವಾಗಿ ಇವತ್ತು ನಮ್ಮ ಜೊತೆ KLE ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾಗಿರುವ ವಿನಾಯಕ್ ಪಾಟೀಲ್ ಸರ್ ಅವರಿದ್ದಾರೆ. ಈ ಕಾಲೇಜು ಬೆಳೆದು ಬಂದ ಹಾದಿ, ಈ ಕಾಲೇಜಿಗೆ ನಮ್ಮ ಮಕ್ಕಳನ್ನು ಯಾಕೆ ಸೇರಿಸಬೇಕು, ಈ ಕಾಲೇಜಿಗೆ ನಮ್ಮ ಮಕ್ಕಳನ್ನು ಸೇರಿಸಿದರೆ ಮಕ್ಕಳ ಭವಿಷ್ಯದ ಉನ್ನತಿಗೆ ಹೇಗೆ ಸಹಕಾರಿ ಆಗಬಹುದು, ಯಾವ ಕಾರಣಕ್ಕೋಸ್ಕರ ಈ ಕಾಲೇಜಿಗೆ ನಾವು ನಮ್ಮ ಮಕ್ಕಳನ್ನು ಸೇರಿಸಬೇಕು ಎನ್ನುವ ನಮ್ಮ ನಡುವೆ ಇರುವಂತಹ ಹಲವಾರು ಚರ್ಚೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಕಾಲೇಜಿನ ಹೆಮ್ಮೆಯ ಉತ್ಸಾಹಿ ಕ್ರಿಯಾಶೀಲ ಪ್ರಾಚಾರ್ಯರಾಗಿ ಗಮನಿಸಿದವರು ಶ್ರೀಯುತ ವಿನಾಯಕ್ ಪಾಟೀಲ್ ಅವರು. ಅವರ ಹತ್ರ ಈ ಕಾಲೇಜಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು, ಮಾಹಿತಿಯನ್ನು ನಮ್ಮ ಊರಿನ, ನಮ್ಮ ಸುತ್ತಮುತ್ತಲ ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಪಾಲಕರಿಗೆ ಅನುಕೂಲವಾಗಬೇಕು ಎನ್ನುವ ಆಶಯದಡಿ ಈ ಒಂದು ಸಂದರ್ಶನ. ಸರ್ ನಮಸ್ತೆ. ನಮಸ್ಕಾರ ಎಲ್ರಿಗೂ. ನಗುಮೊಗದ ಸೇವೆಯೇ KLE ನರ್ಸಿಂಗ್ ಕಾಲೇಜಿನ ವಿಶೇಷತೆ, ಗುಣಮಟ್ಟ, ಅತ್ಯುತ್ತಮವಾದಂತಹ ಮೂಲಸೌಕರ್ಯ, ವಿಶೇಷವಾಗಿ ಹೆಚ್ಚು ವಿದ್ಯಾರ್ಥಿನಿಯರನ್ನೇ ಒಳಗೊಂಡಿರುವ ಈ ಕಾಲೇಜಿನಲ್ಲಿ ಈ ಕಾಲೇಜಿನಲ್ಲಿರುವಂತಹ ಉಪನ್ಯಾಸಕ ವರ್ಗ ಇರಬಹುದು, ವಿದ್ಯಾರ್ಥಿನಿಯರು ಒಂದು ತಾಯಿ ಮಕ್ಕಳ ಸಂಬಂಧದ ರೀತಿಯಲ್ಲಿ ಆ ರೀತಿಯ ಬಾಂಧವ್ಯವನ್ನು ಕಟ್ಟಿಕೊಡುವ ಮೂಲಕ ಈ ಕಾಲೇಜಿನ ವಿದ್ಯಾರ್ಥಿನಿಯರು ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಹೋದರಿಯರು, ನಿಮ್ಮೆಲ್ಲರ ಮಕ್ಕಳು ಎನ್ನುವಂಥ ತಾಯಿ ಸಂಬಂಧವನ್ನು ಇಟ್ಕೊಂಡು ಇಲ್ಲಿ ಕಲಿಸಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಯಾವುದು ಇದರಲ್ಲಿ ಏನು ಬೇರೆ ಮಾತೇ ಇಲ್ಲ. ನಾವು KLE ನರ್ಸಿಂಗ್ ಕಾಲೇಜ್ ಇದು 2009ರಲ್ಲಿ ದಾಂಡೇಲಿಯಲ್ಲಿ ನಾವು ಇದನ್ನು ಸ್ಥಾಪಿಸಿದ್ವಿ. ಅಲ್ಲಿಂದ ಪ್ರತಿ ವರ್ಷ 50 ಸ್ಟೂಡೆಂಟ್ಸ್ ಇಂಟೇಕಿಂದ ನಾವು ಸ್ಟಾರ್ಟ್ ಮಾಡಿದ್ದನ್ನು. ಸುಮಾರು ಈಗ 16 ವರ್ಷ ಆಯಿತು ನಾವು ದಾಂಡೇಲಿಯಲ್ಲಿ ಬಂದು. ಈ ಪ್ರತಿ ವರ್ಷವೂ 50 ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಾರೆ. ಸುಮಾರು 750 ಸ್ಟೂಡೆಂಟ್ಸ್ ನಮಗೀಗ 750 ಸ್ಟೂಡೆಂಟ್ಸ್ ಈಗ ಹೊರಗಡೆ ಬಂದಿದ್ದಾರೆ. ಸೊ ಅದರಲ್ಲಿ ನಾಟ್ ಓನ್ಲಿ ಇನ್ ದಾಂಡೇಲಿ, ದೇ ಆರ್ ವರ್ಕಿಂಗ್ ಅರೌಂಡ್ ಹುಬ್ಳಿ, ಧಾರವಾಡ, ಬೆಲ್ಗಾಂ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಏಮ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಲ್ಲದೆ ಅಲ್ಲ, ಈವನ್ ವಿದೇಶದಲ್ಲಿ ಜರ್ಮನ್ದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸುಮಾರು 18 ಸ್ಟೂಡೆಂಟ್ಸ್ ಈಗ ಜರ್ಮನ್ನಲ್ಲಿ, ಆಮೇಲೆ ಐರ್ಲೆಂಡಲ್ಲಿ, UK ದಲ್ಲಿ ಕೆಲಸ ಮಾಡ್ತಿದ್ದಾರೆ.
ಸೊ ಇದು ನಮ್ಮಲ್ಲಿ ಇಲ್ಲಿರೋದು ಓನ್ಲಿ ಡಿಪ್ಲೊಮಾ ನರ್ಸಿಂಗ್, ದಟ್ ಈಸ್ ಕಾಲ್ಡ್ ಅಸ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫ್ರಿ ಕೋರ್ಸ್ ನಮ್ಮಲ್ಲಿದೆ. ಸೊ ಅದು ಈಗ 3 ವರ್ಷದ ಕೋರ್ಸ್ ಇರುತ್ತೆ. ಸೊ ಅದ್ರದ್ದು ಎಲಿಜಿಬಿಲಿಟಿ ಏನಂದ್ರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮಲ್ಲಿ ಮಿನಿಮಮ್ 45% ನಿಮ್ದು ಆಗಿರಬೇಕು. ಇಂಗ್ಲಿಷ್ ಅನ್ನೋ ವಿಷಯ ಕಡ್ಡಾಯವಾಗಿ ನಿಮ್ದಲ್ಲಿ ಇರಬೇಕು. ಇದಿದ್ರೆ ನೀವು ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಿಸ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್. ಡಿಪ್ಲೊಮಾ ಆದ್ಮೇಲೆ ಏನು, ಫಸ್ಟ್ ಆಫ್ ಆಲ್ ನೀವು ಯಾವುದೇ ಹಾಸ್ಪಿಟಲ್ ಅಲ್ಲಿ ಆಸ್ ಎ ಸ್ಟಾಫ್ ನರ್ಸ್ ಅಂತ ಕೆಲಸ ಮಾಡ್ಬೋದು. ಸೆಕೆಂಡ್ರಿ ಇದು ಆದ್ಮೇಲೆ 2 ವರ್ಷದ ಡಿಗ್ರಿ ಇರುತ್ತೆ. ಸೊ ಡಿಗ್ರಿಯನ್ನ ನೀವು PCB, ಪೋಸ್ಟ್ BSc ನರ್ಸಿಂಗ್ ಅಂತ, ಅದನ್ನ ನೀವು ಮಾಡಬಹುದು. ಅದಾದ್ಮೇಲೆ MSc ನರ್ಸಿಂಗ್ ಮಾಡಬಹುದು. ಡಿಗ್ರಿ ಆದ್ಮೇಲೆ ಯಾವುದೇ ರೀತಿ ಡಿಗ್ರಿ ಅರ್ಹತೆ ಉಳ್ಳಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ಬರೀಬಹುದು. ಯು ವಿಲ್ ಬಿ ಎಲಿಜಿಬಲ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಾದ್ಮೇಲೆ ನೀವು ನರ್ಸಿಂಗ್ ಅಲ್ಲಿ ಟೀಚರ್ ಆಗಿ, ಟ್ಯೂಟರ್ ಆಗಿ ಸರ್ವಿಸ್ ಮಾಡಬಹುದು. ಅದು BSc ನರ್ಸಿಂಗ್ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ MSc ನರ್ಸಿಂಗ್. ಸೊ ಇದೊಂದು ದಿಸ್ ವಿಲ್ ಬಿ ಎನ್ ಅಡಿಪಾಯ ಅಂತ ಹೇಳ್ಬೋದು ನೀವು. ದಿಸ್ ವಿಲ್ ಬಿ ಎನ್ ಫಂಡಮೆಂಟಲ್ ಬೇಸ್ಮೆಂಟ್ ಫಾರ್ ಆಲ್ ದ ನರ್ಸಿಂಗ್ ಕೋರ್ಸಸ್. ಸೊ ಇಲ್ಲಿ ಬರೋರ್ ಮಕ್ಕಳಿಗೆ ಸುಮಾರು 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ನರ್ಸಿಂಗ್ ಕಾಲೇಜ್ ಇಲ್ಲ. ಹತ್ತಿರದಲ್ಲಿ ಇರೋದು ಒಂದು ಸಿರ್ಸಿಯಲ್ಲಿ ಇದೆ, ಇನ್ನೊಂದು ಧಾರವಾಡದಲ್ಲಿದೆ. ಬಟ್ ಅದ್ ಬಿಟ್ರೆ ಇಲ್ಲಿ ಲೋಕಲ್ ದಾಂಡೇಲಿ, ಹಳಿಯಾಳ್, ಜೊಯ್ಡಾ, ರಾಮನಗರ್ ಮಕ್ಕಳಿಗೆ ಇದೊಂದು ಇಲ್ಲಿ ಬಂದು ಕಲಿಯೋದು ಒಂದು ಇಟ್ ಈಸ್ ಅನ್ ಮೋಸ್ಟ್ ಫೇವರೇಬಲ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಎಲ್ಲಾ ರೀತಿಯ ಲ್ಯಾಬ್ ಸೌಲಭ್ಯ ಇದೆ. ಆಲ್ ಲ್ಯಾಬ್ಸ್ ಆರ್ ವೆಲ್ ಇಕ್ವಿಪ್ಡ್, ವೆಲ್ ಫರ್ನಿಶ್ಡ್. ಸೊ ನಿಮ್ಗೆ ಇಲ್ಲಿ ಎಲ್ಲಾ ರೀತಿ ಸೌಲಭ್ಯ ಸಿಗುತ್ತೆ. ಲೈಬ್ರರಿ ಸೌಲಭ್ಯ ಸಿಗುತ್ತೆ, ಬಸ್ ಫೆಸಿಲಿಟಿ ಇದೆ, ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಸೊ ಇದು ನೀವೆಲ್ಲ ಇಲ್ಲಿ ಜನರು ಅದನ್ನ ಉಪಯೋಗಿಸ್ಕೋಬೇಕಂತ ನನ್ನ. ಈಗ ತಾವು ಹೇಳಿದ ಹಾಗೆ PUC ಇಲ್ಲಿ ನರ್ಸಿಂಗಿಗೆ ಅಡ್ಮಿಷನ್ ಆಗಬೇಕು ಅಂತಿದ್ರೆ ಸೆಕೆಂಡ್ PUC ಆಗಿರಬೇಕು. PUC ಅಲ್ಲಿ ಅಂತೂ ಇಂಗ್ಲಿಷ್ ಕಡ್ಡಾಯವಾಗಿ, ಸೈನ್ಸ್ ನಲ್ಲಿ ಅಂತೂ ಕಡ್ಡಾಯವಾಗಿ ಇಂಗ್ಲಿಷ್ ಇರ್ತದೆ. ಇವನ್ ಆರ್ಟ್ಸ್, ಕಾಮರ್ಸ್ ನವರು ನರ್ಸಿಂಗ್ ಕಾಲೇಜ್ಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಇಂಗ್ಲಿಷ್, ಅವರು PUC ಅಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಇರಲೇಬೇಕು. ಮಿನಿಮಮ್ 45% ಆಗಿರಬೇಕು. ಇದು 3 ವರ್ಷದ ಕೋರ್ಸ್. ನಮ್ದೊಂದು ಮಾಹಿತಿ ಇದೆ, ಇಲ್ಲಿ ಕಲಿತಾ ಇರುವಂತಹ ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಉಚಿತ ಇದೆ. ಇಲ್ಲಿ ನಮ್ಮಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಇಂದ ಇಂದಿರಾ ಗಾಂಧಿ ಸುಶ್ರುತ ವಸತಿ ನಿಲಯವನ್ನ ದಾಂಡೇಲಿ ಇದೆ. ಪ್ರತಿ ಒಂದು ಡಿಸ್ಟಿಕ್ ಒಂದು ಇರುತ್ತೆ ಅದು. ಸೊ ನಮ್ ಕಾರವಾರ ಡಿಸ್ಟಿಕ್ ಏನ್ ಹಾಸ್ಟೆಲ್ ಇದೆಲ್ಲ ನಮ್ ದಾಂಡೇಲಿ ಇದೆ. ಸೊ ಹೀಗಾಗಿ ನಿಮ್ದು ವಸತಿ ಮತ್ತು ಊಟ ಎರಡೂ ಉಚಿತವಾಗಿರುತ್ತೆ. ಓನ್ಲಿ ನಿಮ್ಗೆ ಇಲ್ಲಿ ಕಟ್ಟಬೇಕಾಗಿರೋದು ಫೀಸ್. ಅದರಲ್ಲಿ ಮತ್ತೆ ಹಿಂದುಳಿದ ವರ್ಗದವರು ಮತ್ತು ಮೈನಾರಿಟಿ ಯಾರು ಇದ್ರೆ ಅವ್ರ ಸ್ಕಾಲರ್ಶಿಪ್ನು ಬರುತ್ತೆ. ಸೊ ನಮ್ದು ಫೀಸು ಅಷ್ಟೇ ಕಟ್ಟಬೇಕಾಗಿರೋದು ನೀವು. ಅದು ಫೀಸ್ ನೀವು ಮೈನಾರಿಟಿಯಲ್ಲಿ ಇದ್ರೆ ಅಥವಾ ಹಿಂದುಳಿದ ವರ್ಗದಲ್ಲಿ ಇದ್ರೆ ಅಥವಾ SC ST ಇದ್ರೆ ಅದು ಸ್ಕಾಲರ್ಶಿಪ್ ನಿಮ್ಗೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಟ್ ಅಂಡ್ ಅದು ಬರುತ್ತೆ. ಅದಾದ್ಮೇಲೆ ಇಳ್ಕೊಳ್ಳೋಕೆ ಸುಮಾರು 7 ಕಿಲೋಮೀಟರ್ ರೇಡಿಯಸ್ ಇಂದ ಹೊರಗಿಂದ ಯಾರಾದ್ರೂ ಬರ್ತಿದ್ರೆ ಅವ್ರಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯನೂ ಇದೆ. ರಾಜ್ಯದ ಜನತೆ ಗಮನಿಸಬೇಕು, ಇವತ್ತು ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಮಾತ್ರ ನರ್ಸಿಂಗ್ ಕಾಲೇಜ್ ಇರೋದ್ರಿಂದ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಮಗು, ಒಂದು ವಿದ್ಯಾರ್ಥಿನಿ ಅಥವಾ ಒಂದು ವಿದ್ಯಾರ್ಥಿ PUC ಆದ ತಕ್ಷಣ ನರ್ಸಿಂಗ್ ಮಾಡಬೇಕೆನ್ನುವಂಥ ಹಂಬಲ ಇದ್ದರೆ ಅವ್ರಿಗೆ ಹೆಂಗಪ್ಪ ಹಾಸ್ಟೆಲ್ ವ್ಯವಸ್ಥೆ ಅದು ಇದು ಹೆಂಗೆ ಏನು ಮ್ಯಾನೇಜ್ ಮಾಡ್ಬೋದು ಕಷ್ಟ ಎನ್ನುವಂಥವ್ರಿದ್ರೆ ದಯವಿಟ್ಟು ದಾಂಡೇಲಿಯ KLE ನರ್ಸಿಂಗ್ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು, ನಿಮ್ಮ ಮಗಳನ್ನು, ನಿಮ್ಮ ಮಗನನ್ನು ಸೇರಿಸ್ರಿ. ವಿಶೇಷವಾಗಿ ಹೆಣ್ಮಕ್ಳಿಗೆ, ವಿದ್ಯಾರ್ಥಿನಿಯರಿಗೆ ಉಚಿತ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇಲ್ಲಿ ಸರ್ಕಾರದ್ದಿದೆ. ಅತ್ಯಂತ ಖಾಸಗಿಯನ್ನ ಮೀರಿಸಬಲ್ಲಂತಹ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದು ನಮ್ಮ ದಾಂಡೇಲಿಯಲ್ಲಿ ಅಂತೇಳಿ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಬೋದು. ಅದು ಹಾಸ್ಟೆಲ್ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ತಂದೆ ತಾಯಿಯ ಮನೆ ಇದ್ದ ರೀತಿಯ ವ್ಯವಸ್ಥೆ ಅಲ್ಲಿರುವಂಥದ್ದನ್ನು ನಾವು ಗಮನಿಸಬಹುದು. ಅಡ್ಮಿಷನ್ ಯಾವಾಗ ಸರ್? ಅಡ್ಮಿಷನ್ ಇವಾಗ ಸೆಕೆಂಡ್ PUC ರಿಸಲ್ಟ್ ಆದ್ಮೇಲೆ ನಮ್ದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಸುಮಾರು 50% ನಮ್ದು ಅಡ್ಮಿಷನ್ ಈಗ ಮುಗಿದೋಗಿದೆ. ಇನ್ 50% ನಾವು ಅಡ್ಮಿಷನ್ ಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಸರ್? ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು August 30 ವರೆಗೂ ಇರುತ್ತೆ. ಬಟ್ ಅಲ್ಲಿವರೆಗೂ ವೇಟ್ ಮಾಡೋದಿಲ್ಲ ನಾವು. ಫಸ್ಟ್ ಯಾರು ಬರ್ತಾರೋ ಅಡ್ಮಿಷನ್ ತಗೊಂಡು ಮುಗಿಸ್ತಾ ಇರ್ತೀವಿ. ಸೊ ಯಾರಾದ್ರೂ ಬೇಗ ಬಂದ ಅಡ್ಮಿಷನ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ದ ಸೀಟ್. ಫಸ್ಟ್ ಇಯರ್ಗೆ ಒಂದೇ ಕ್ಲಾಸ್, ಸೆಕೆಂಡ್ ಇಯರ್ಗೆ ಒಂದೇ ಕ್ಲಾಸ್, ಥರ್ಡ್ ಇಯರ್ಗೆ ಒಂದೇ ಕ್ಲಾಸ್. ಹೌದು ಸರ್. ಒಂದು ಕ್ಲಾಸ್ ನಲ್ಲಿ ಮಿನಿಮಮ್ ಎಷ್ಟು ಸ್ಟೂಡೆಂಟ್? ಮ್ಯಾಕ್ಸಿಮಮ್ 50.
ಈಗ 50 ಆದ ನಂತರ ಮತ್ತೆ ನೀವು ಏನೋ ರಿಕ್ವೆಸ್ಟ್ ಮಾಡಿದ್ರೆ ತಗೊಳ್ಳೋದಿಲ್ಲ, ಅವಕಾಶ ಇಲ್ಲ ಸರ್. ನಮ್ಮ ಗೌರ್ಮೆಂಟ್ ಇಂದ ನಮಗೆ ಅನುಮತಿ ಬಂದಿದ್ದೆ 50 ಸ್ಟೂಡೆಂಟ್ಸ್ ಮಾತ್ರ. ಸೊ 50ರಲ್ಲಿ 45 ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, 5 ಗೌರ್ಮೆಂಟ್ ಸೀಟ್ ಇರುತ್ತೆ. ಗಮನಿಸಬೇಕು ಪಾಲಕರು, ನನ್ನ ಮಗಳು 95% ಬಂದಾಳೆ, ಹೆಂಗೋ ಸೀಟ್ ಸಿಗ್ತದೆ, 95% ಮಾರ್ಕ್ ಇದೆ ಎನ್ನುವ ಕಾನ್ಫಿಡೆನ್ಸ್ ಬೇಡ. ನೀವು ಮಾರ್ಕ್ 95 ಇರಲಿ, 99 ಇರಲಿ, 89 ಇರಲಿ, ಇಮಿಡಿಯೇಟ್ಲಿ KLE ನರ್ಸಿಂಗ್ ಕಾಲೇಜ್ ದಾಂಡೇಲಿಗೆ ಭೇಟಿಯಾಗ್ರಿ, ನಿಮ್ಮ ಪ್ರವೇಶಾವಕಾಶವನ್ನು ಪಡ್ಕೊಳ್ಳಿ. ಈ ಕಾಲೇಜಿನಲ್ಲಿ ನಿಮ್ಮ ಮಗುವಿಗೆ ಶಿಕ್ಷಣವನ್ನು ಕೊಟ್ಟು ಭವಿಷ್ಯದ ಕನಸನ್ನು ನನಸಾಗಲಿಕ್ಕೆ ಒಂದು ಸುವರ್ಣಾವಕಾಶ ಇದೆ. ಅದನ್ನು ಲೇಟ್ ಮಾಡಬೇಡಿ, ತ್ವರಿತ ನೀವು ಬಂದು ಇಲ್ಲಿ ಪ್ರವೇಶವನ್ನು ಪಡ್ಕೊಳ್ಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈಗ ಕಾರವಾರದ ಒಂದು ಸ್ಟೂಡೆಂಟ್ ಅವ್ರಿಗೀಗ ಇಲ್ಲಿ ಅಡ್ಮಿಷನ್ ಮಾಡಬೇಕು ಅಂತಿದೆ. ಅವ್ರು ಹೇಗೆ ಅಡ್ಮಿಷನ್, ಅವ್ರನ್ನ ನಿಮ್ಮನ್ನ ಸಂಪರ್ಕಿಸೋದಾದ್ರೆ ಹೇಗೆ? ಅವರು ನೇರವಾಗಿ ಕಾಲೇಜಿಗೆ ಬಂದು ಭೇಟಿ ಆಗ್ಬೇಕಾ ಅಥವಾ ಮಾಹಿತಿಗಾಗಿ ನಮ್ಮ ಫೋನ್ ನಂಬರ್ ತಗೊಂಡು ಫೋನಲ್ಲಿ ನಮ್ದು ವೆಬ್ಸೈಟ್ ಇದೆ, KLE ದಾಂಡೇಲಿ ನರ್ಸಿಂಗ್ www.KLEdandelinarsing.com ಅಂತ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಹೋದ್ರೆ ಎಲ್ಲ ಇನ್ಫಾರ್ಮೇಶನ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದು ಬಿಟ್ರೆ ನಮ್ದು ಫೋನ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫೋನಲ್ಲಿ ಎನ್ಕ್ವೈರಿ ಮಾಡಬಹುದು, ಇಲ್ಲೇ ಬರ್ಬೇಕಂತಿಲ್ಲ. ಸೊ ಅಡ್ಮಿಷನ್ ಮಾಡೋದು ಕನ್ಫರ್ಮ್ ಆದ್ರೆ ಮಾತ್ರ ಇಲ್ಲಿ ಬಂದು ಫಾರ್ಮ್ ತಗೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ ಫೀಸ್ ಕಟ್ಟಿ ಅಡ್ಮಿಷನ್ ತಗೋಬೇಕು. ಫೀಸ್ ಏಕಕಾಲದಲ್ಲೇ ಕಟ್ಟಬೇಕಲ್ಲ ಸರ್? ಇಲ್ಲ ಸರ್, ಫೀಸ್ ಕಟ್ಟಬೇಕಾದ್ರೆ ನಾವು 3 ಇದನ್ನ ಕೊಡ್ತೀವಿ. ಸ್ಟಾರ್ಟಿಂಗ್ ಒಂದು ಕಂತು, ಆಮೇಲೆ ಡಿಸೆಂಬರ್ ಅಲ್ಲಿ ಒಂದು ಕಂತು, ಆಮೇಲೆ ಫೆಬ್ರವರಿ ಒಂದು ಕಂತು, 3 ಕಂತಲ್ಲಿ ಫೀಸ್ ಕಟ್ಟಿ ಮುಗಿಸ್ಬೇಕು. ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಾಗ ಸರ್? ಸರ್ ಇದು ಸ್ಟಾರ್ಟ್ ಆಗೋದು ಅಕ್ಟೋಬರ್ ಫಸ್ಟ್ ವೀಕ್. ಫಸ್ಟ್ ಇಯರ್ ಅಂಡ್ ಲಾಸ್ಟ್, ಫಸ್ಟ್ ಇಯರ್ ಡಿಗ್ರಿ ಲಾಸ್ಟ್ ಅದು ನೆಕ್ಸ್ಟ್ ಅಕ್ಟೋಬರ್ ಮುಗಿಯುತ್ತೆ. ಅಕ್ಟೋಬರ್ ಟು ಅಕ್ಟೋಬರ್. ಎಕ್ಸಾಮ್ ಎಲ್ಲ ಇಲ್ಲೇ ಆಗ್ತದೋ ಅಥವಾ ಬೇರೆ ಕಡೆ ಕಾಲೇಜಿಗೆ ಹೋಗ್ಬೇಕಾ ಸರ್? ಎಕ್ಸಾಮು ಮುಂಚೆ ಇಲ್ಲೇ ಆಗ್ತಿತ್ತು, ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ತಗೊಳ್ಳೋದ್ರಿಂದ ಎಲ್ಲಿ ಮೆಡಿಕಲ್ ಕಾಲೇಜ್ ಇರುತ್ತೋ ಅಲ್ಲೇ ಎಕ್ಸಾಮ್ ನಡೆಸಬೇಕಂತಿದೆ. ಸೊ ನಮ್ದು ಹುಬ್ಳಿ ಕಿಮ್ಸ್ ಟೈ ಅಪ್ ಆಗಿದೆ. ಸೊ ಸುಮಾರು ಇನ್ನೊಂದು ವರ್ಷದಲ್ಲಿ ಅದು ವಾಪಸ್ ನಮ್ಮ ಕಾಲೇಜ್ಗೆ ಬರೋದು ಎಕ್ಸಾಮಿನೇಷನ್ ಸೆಂಟರ್ ಚಾನ್ಸಸ್ ಇದೆ ಸರ್. ಬೇರೆ ಏನು ಫೆಸಿಲಿಟೀಸ್ಗಳು ಏನಾದರೂ ಹೇಳೋದಾದ್ರೆ? ಸರ್ ಇಲ್ಲಿ ನಮ್ದು ಮೇನ್ ಫೆಸಿಲಿಟೀಸ್ ಹೇಳ್ಬೇಕಂದ್ರೆ ಇಟ್ ಈಸ್ ಆಫ್ ಎಲ್ಲ ರೀತಿಯಿಂದ ಲ್ಯಾಬ್ಸು, ಆಮೇಲೆ ಕ್ಲಿನಿಕಲ್ ಫೆಸಿಲಿಟೀಸು, ಎಲ್ಲ ರೀತಿಯಿಂದ ಸುಚರಿತವಾದ ಸೌಲಭ್ಯ ಇದೆ. ಮೇನ್ ಅಂದ್ರೆ ನಮ್ಮ ಇಲ್ಲಿ ಕಲಿಯೋರು ನರ್ಸಿಂಗ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಬೆಲ್ಗಾಂ KLE ಹಾಸ್ಪಿಟಲ್ ಹೋಗ್ತಾರೆ. ಸೊ ಅಲ್ಲಿ 2500 ಬೆಡ್ ದೊಡ್ಡ ಹಾಸ್ಪಿಟಲ್, ಸುಮಾರು ಏಷ್ಯಾದ ಸೆಕೆಂಡ್ ಬಿಗ್ಗೆಸ್ಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಅನ್ನ ಕಲಿಸಿ ಎಲ್ಲ ವಾರ್ಡ್ಸ್ ಅಲ್ಲಿ ಎಲ್ಲ ಸೆಕ್ಟರ್ ಅಲ್ಲಿ ಅವ್ರನ್ನ ಪೋಸ್ಟಿಂಗ್ಸ್ ಹಾಕಿ ಕ್ಲಿನಿಕಲ್ ಅಲ್ಲಿ ಅವ್ರನ್ನ ನಾವು ಸ್ಕಿಲ್ಫುಲ್ ಆಗಿ ಮಾಡ್ತೀವಿ. ಸೊ ಇದೊಂದು ಫೆಸಿಲಿಟಿ ನಮಗೆ ಸಿಗುತ್ತೆ ಇಲ್ಲಿ ಹುಡುಗರಿಗೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿನಿಯರಿಗೆ ಒಂದು ರೀತಿಯಲ್ಲಿ ಅವರ ಕ್ರಿಯಾಶೀಲತೆ, ಅವರ ಸಾಮರ್ಥ್ಯ ಮತ್ತೆ ಅವರ ಉತ್ಸಾಹಕ್ಕೆ ಅನುಗುಣವಾಗಿ, ಅವರ ಪ್ರತಿಭೆಗೆ ಅನುಗುಣವಾಗಿ ನೀವು ಉದ್ಯೋಗದ ಭರವಸೆಯನ್ನು ಕೂಡ ನಮ್ಮಲ್ಲಿ ಪ್ರತಿ ಶನಿವಾರ ಇಂಟರ್ವ್ಯೂ ಇರುತ್ತೆ. ನಮ್ಮ KLE ಆಸ್ಪತ್ರೆ ಬೆಳಗಾಂನಲ್ಲಿ ಪ್ರತಿ ಶನಿವಾರ ಇಂಟರ್ವ್ಯೂ ಇರುತ್ತೆ. ಸೊ ನಮಗೆ ಈಗ ನಮ್ಮ 8 ನರ್ಸಿಂಗ್ ಕಾಲೇಜ್, KLE ಇದು 8 ನರ್ಸಿಂಗ್ ಕಾಲೇಜ್, ನಮ್ಮ ಸ್ಟೂಡೆಂಟ್ಸ್ ನಮಗೆ ಹಾಕಿದ್ರು ನಮ್ಮ ನರ್ಸಿಂಗ್ ಸ್ಕೇರ್ಸಿಟಿ ಬೀಳ್ತದೆ. ಸೊ ನಮ್ಮಲ್ಲಿ ಏನಕ್ಕೆ ಕಲ್ತಿರ್ತ ಹುಡುಗರು ಎಲ್ಲರೂ KLE ನಮ್ಮ ಆಸ್ಪತ್ರೆ ಎಲ್ಲೂರು ಆಗಲಿ ಅಥವಾ ಹುಬ್ಳಿ ಆಗಲಿ ಅಥವಾ ಬೆಳಗಾಮಲ್ಲಾಗಲಿ ಈ 3 ಆಸ್ಪತ್ರೆಯಲ್ಲಿ ಅವರು ನಾವು ಜಾಬ್ ಅಲ್ಲಿ ತಗೊಂತೀವಿ. ಇದು ಒಂದು ಅವಕಾಶ ಇದೆ. ಅದು KLE ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದೊಂಥರ ಸಮುದ್ರ ಇದ್ದಂಗೆ. ಮೆಡಿಕಲ್ ಕ್ಷೇತ್ರದಲ್ಲಿ ಕೂಡ KLE ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಅಸ್ತಿತ್ವವನ್ನು, ವಿಶೇಷವಾದಂತಹ ಕೀರ್ತಿಗೆ ಕೂಡ ಪಾತ್ರವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಂಥ ಸಂಸ್ಥೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಪ್ರವೇಶವನ್ನು ಕೊಟ್ಟು ಇಂಥ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ವಿದ್ಯಾರ್ಥಿಗಳನ್ನಾಗಿಸಿದ್ದಲ್ಲಿ ಖಂಡಿತವಾಗಿ ನೀವು ನಿಮ್ಮ ಮಕ್ಕಳ ಮೇಲೆ ಇಟ್ಟಿರುವಂತಹ ಬಹುದೊಡ್ಡ ಕನಸು ಅತಿ ಶೀಘ್ರದಲ್ಲಿ ನನಸಾಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಕೆಲಸಕ್ಕೆ ಸೇರಿರುವಂತಹದ್ದನ್ನು ನಾವು ಗಮನಿಸಬಹುದು.
ಜಿಲ್ಲೆ, ಹೊರ ಜಿಲ್ಲೆ, ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲಿ ಕೂಡ ಈ ಕಾಲೇಜಿನಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೈ ತುಂಬ ವೇತನವನ್ನ ಪಡೆಯುವಂತಹ ಉದ್ಯೋಗವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇದು ಈ ಕಾಲೇಜಿನ ಸಾಧನೆ, ಈ ಕಾಲೇಜಿನ ಸಕ್ಸಸ್ ಸ್ಟೋರಿ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ. ಈ ಕಾಲೇಜಿನ ಒಂದು ಬಹುದೊಡ್ಡ ಯಶೋಗಾಥೆ ಎನ್ನುವಂಥದ್ದನ್ನು ಹೇಳುತ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ನಿಮ್ಮ ಈ ಸೇವೆಗಳು, ಈ ಶೈಕ್ಷಣಿಕ ಕ್ರಿಯಾಶೀಲ ಕಾರ್ಯವೈಖರಿ ನಿರಂತರವಾಗಿ ನಡೆಯಲಿ ಎನ್ನುವ ಆಶಯದೊಂದಿಗೆ, ಜೊತೆಗೆ ನಾವು ಬಹಳ ಗಮನಿಸಬೇಕಾದ ಅಂಶ ಅಂದ್ರೆ ಈ ಕಾಲೇಜಿಗೆ ನಾವು ನಮ್ಮ ಮಕ್ಕಳನ್ನ ಸೇರಿಸಿದ್ದಲ್ಲಿ ಅವರು ಪ್ರಾಯೋಗಿಕವಾಗಿ ಕೂಡ ಹೆಚ್ಚು ಪ್ರಬುದ್ಧರಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳುವುದಾದ್ರೆ, ದಿನಕ್ಕೆ 700ರಿಂದ 800 ಪೇಷಂಟ್ಗಳು ಬರುವಂತಹ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆ ಇರಬಹುದು, ESI ಆಸ್ಪತ್ರೆ ಇರಬಹುದು, ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಇರಬಹುದು. ಇದರ ಜೊತೆಗೇನೆ ತಿಂಗಳಿಗೆ ಕನಿಷ್ಠ 3-4 ಹೆಲ್ತ್ ಕ್ಯಾಂಪ್ಗಳು ಕೂಡ ಆಗ್ತಾ ಇರೋದ್ರಿಂದ ಅವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಸಾಮರ್ಥ್ಯವನ್ನ ಮತ್ತೆ ಕಲಿಕಾ ಮಟ್ಟವನ್ನ ಮತ್ತಷ್ಟು ಸದೃಢಗೊಳಿಸಲಿಕ್ಕೆ ಅನುಕೂಲಕಾರಿ ಆಗಿರೋದ್ರಿಂದ ಹೆಚ್ಚಿನ ಪಾಲಕರು ಇತ್ತ ಕಡೆಗೆ ಲಕ್ಷ್ಯ ಕೊಡಬೇಕು. ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ನರ್ಸಿಂಗ್ ಕಾಲೇಜಿನ ಸೆಕೆಂಡ್ ಇಯರ್ ಶಿಕ್ಷಣವನ್ನು ಪಡಿತಾ ಇರುವಂತಹವರು ದಾಂಡೇಲಿಯ ವಿದ್ಯಾರ್ಥಿನಿ, ಅವರನ್ನು ಮಾತನಾಡಿಸಿದ್ದಾರೆ. ತಮ್ಮ ಹೆಸರು? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೌಮ್ಯ ಬಾಗಲಕೋಟ್. ನಾನು ಸೆಕೆಂಡ್ ಇಯರ್ JNM ಅಲ್ಲಿ ಕಲಿತಾ ಇದ್ದೀನಿ. ಹೇಗೆ ಅನಿಸ್ತದೆ ಈ ಕಾಲೇಜು? ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಕಾಲೇಜು. ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ ನಮಗೆ. ಕ್ಲಾಸ್ ರೂಮ್ ಫೆಸಿಲಿಟೀಸ್ ಇದೆ, ಲೈಬ್ರರಿ ಫೆಸಿಲಿಟೀಸ್ ಇದೆ, ಲ್ಯಾಬ್ಸ್ ಇದೆ, ಮ್ಯಾನಿಕ್ಯೂರ್ಸ್ ಇದೆ. ಅದರಲ್ಲಿ ನಾವು ಫಸ್ಟ್ ಡೆಮಾನ್ಸ್ಟ್ರೇಷನನ್ನು ಕಲಿತಿದ್ದೀವಿ. ಸೊ ಅದ್ರ ಮೇಲೆ ನಮಗೆ ಡೆಮಾನ್ಸ್ಟ್ರೇಷನ್ ಆಗಿ ಕಲಿಸ್ತಾ ಇದ್ದಾರೆ ಕ್ಲಾಸಸ್ ಎಲ್ಲ. ಸೊ ಅದರಿಂದ ನಮಗೆ ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟಿಂಗ್ ಅಂತ ಇರುತ್ತೆ. ನಾವಲ್ಲೆಲ್ಲ ಕಲಿಯೋದಕ್ಕೆ ಸಿಗುತ್ತೆ. ಕಮ್ಯುನಿಟಿಗೆ ಹೇಗೆ ನಾವು ಜನರಿಗೆ ಹೆಲ್ತ್ ಎಜುಕೇಷನನ್ನು ಹೇಗೆ ಕೊಡೋದು ಅನ್ನೋದನ್ನು ಎಲ್ಲದ್ರ ಬಗ್ಗೆನೂ ನಮಗೆ ಕಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಕ್ಲಿನಿಕಲ್ ಪೋಸ್ಟಿಂಗ್ ಅನ್ನೋದನ್ನು ಇರುತ್ತೆ. ಕ್ಲಿನಿಕಲ್ ಪೋಸ್ಟಿಂಗಲ್ಲಿ ನಮಗೆ ಈವನ್ ಡಾಕ್ಟರ್ ಜೊತೆಗೆ ನಾವು ಹೇಗೆ ಅಸಿಸ್ಟ್ ಮಾಡೋದು, ನರ್ಸ್ಗಳ ಜೊತೆಗೆ ಹೇಗೆ ಅಸಿಸ್ಟ್ ಮಾಡೋದು, ಪ್ಲಸ್ ನಾವು ಪೇಷಂಟ್ ಜೊತೆಗೆ ಹೇಗೆ ನಾವು ಸ್ಟೂಡೆಂಟ್ಸ್ ಇರುವಾಗಲೇ ಹೇಗೆ ಅವ್ರ ಜೊತೆಗೆ ಇಂಟರಾಕ್ಟ್ ಮಾಡೋದು, ಯಾವ ರೀತಿ ಅವ್ರಿಗೆ ಸೇವೆಗಳನ್ನು ಸಲ್ಲಿಸೋದು, ಯಾವ ರೀತಿ ನಾವು ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡೋದು, ಅದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ನಾವು ತಿಳಿತಾ ಇದ್ದೀವಿ. ಪ್ಲಸ್ ನಮಗೆ ಅದ್ರ ಬಗ್ಗೆ ನರ್ಸಿಂಗ್ ಕಲಿಯುವಾಗಲೇ ನಮಗೆ ಅದ್ರ ಬಗ್ಗೆ ಎಜುಕೇಷನನ್ನು ಸಿಗುತ್ತೆ. ನಾವು ಹೇಗೆ ನರ್ಸ್ ಜೊತೆಗೆ ಇರಬೇಕು, ಯಾವ ಥರ ಮೆಡಿಕೇಷನನ್ನು ಕೊಡೋದು, ಯಾವ ಥರ ಅವ್ರಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಅದಲ್ದೇ ಪ್ಲಸ್ ನಮಗೆ ಇದು 1 ವರ್ಷ ಮುಗಿಯೋಷ್ಟೊಳಗಡೆ ನಮ್ಗೆ ಮತ್ತೆ ಕ್ಲಿನಿಕಲ್ ಪೋಸ್ಟಿಂಗ್ ಅಂತ ಹೇಳಿ ಬೆಳಗಾಂ ಪೋಸ್ಟಿಂಗ್ ಅಂತ ಇರುತ್ತೆ. ಅಲ್ಲಿ ಈಚ್ ವಾರ್ಡಲ್ಲಿ ನಮ್ಗೆ 5 to 6 days ಅಂತ ಡಿವೈಡ್ ಮಾಡಿರ್ತಾರೆ. ಎಲ್ಲ ವಾರ್ಡ್ ಬಗ್ಗೆನೂ ನಾವು ಸರಿಯಾಗಿ ಕಲಿಬೋದು. ಪ್ರತಿಯೊಂದು ಪರ್ಟಿಕ್ಯುಲರಲ್ಲಿ ಆರ್ಥೋ ಪೀಡಿಯಾಟ್ರಿಕ್ ವಾರ್ಡ್ ಇರ್ಬೋದು, MCH ವಾರ್ಡ್ ಇರ್ಬೋದು, ಮೆಟರ್ನಲ್ ಚೈಲ್ಡ್ ಹೆಲ್ತ್ ಬಗ್ಗೆನೂ ನಾವು ಇನ್ ಡೀಟೇಲ್ ಆಗಿ ನಮ್ಗೆ ಎಲ್ಲದ್ರ ಬಗ್ಗೆನೂ ಕಲಿಯೋದಕ್ಕೆ ಸಿಗುತ್ತೆ. ನಿಮಗೆ ನರ್ಸಿಂಗೇ ಮಾಡಬೇಕು ಅಂತ ಯಾಕೆ ಅನಿಸ್ತು? ನರ್ಸಿಂಗೇ ಯಾಕೆ ಮಾಡಬೇಕು ಅಂದರೆ ಅದು ನಮ್ಮ ಮಮ್ಮಿ ಡ್ಯಾಡಿ ಕನಸಾಗಿತ್ತು. ಪ್ಲಸ್ ನನಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ನರ್ಸಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಒಳ್ಳೆಯ ವ್ಯವಸ್ಥೆ, ಉತ್ತಮ ಕಲಿಕಾ ವ್ಯವಸ್ಥೆ ಇದೆ, ಮೂಲ ಸೌಕರ್ಯ. ಇಲ್ಲಿ ಯಾವುದ್ರ ಬಗ್ಗೆನೂ ನಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲ. ನೇಚರ್ ಸರೌಂಡಿಂಗ್ ಇದೆ. ಸೊ ನಾವು ಪೀಸ್ಫುಲ್ ಆಗಿ ಕಲಿಬೋದು. ಪ್ಲಸ್ ಯಾವುದು ಡಿಸ್ಟ್ರಾಕ್ಷನ್ಸ್ ಇಲ್ಲ ನಮಗೆ. ಅದಲ್ದೇ ನಮ್ಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ನು ನಾವು ಆರಾಮ್ಸೆ ನಾವು ತಗೋಬೋದು, ಹೋಗ್ಬೋದು. ಸೊ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ನಮಗೆ. ಥ್ಯಾಂಕ್ ಯು. ತಮ್ಮ ಹೆಸರು ಏನು ಹೇಳಿದ್ರು? ಸೌಮ್ಯ ಬಾಗಲಕೋಟ್. ನನ್ನ ಹೆಸರು ಶ್ರೀನಿಧಿ. ಎಲ್ಲರಿಗೂ ನಮಸ್ಕಾರಗಳು. ಯಾವ ಕ್ಲಾಸ್ ನೀವು? ನಾವು JNM ಕಲಿತಾ ಇದ್ದೇನೆ, ಈಗ ಫಸ್ಟ್ ಇಯರ್. ಗೋವಾದಿಂದ ಇಲ್ಲೇ ಬಂದಿದ್ದೇನೆ. ಗೋವಾದಿಂದ ಬಂದ್ರಿ? ಹಾ ಹೌದು. ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಕಾಲೇಜ್ ಇದೆ ಅಂತ ಹೇಳಿ? ಅಲ್ಲ, ಕೇಳಿ ಅಂತ ನಮ್ದು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಚಲೋ ಇದೆ ಕಾಲೇಜ್, ನೀನು ಒಂದ್ಸಲ ಟ್ರೈ ಮಾಡು ಅಂತ. ಗೋವಾದಿಂದ ಬಂದ್ರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ? ಇಲ್ಲ, ನಂದು ಅಲ್ಲಿಂದಾನೇ ರೂಢಿ ಇದೆ. ಮತ್ತೆ ನಮ್ಮ ತಂದೆ ತಾಯಿ ಎಲ್ಲರೂ ಮಾತಾಡ್ತಾರೆ, ಅವರೆಲ್ಲ ಇಲ್ಲೇ ಇಳ್ದಿದ್ದು. ಸೊ ಅವರಿಂದ ಸ್ವಲ್ಪ ಕನ್ನಡ ಕಲ್ತಿ ಬಂದಿದ್ದೇನೆ. ಈಗ ಈ ವರ್ಷ ಫಸ್ಟ್ ಇಯರ್? ಹಾ, ಈಗ ಫಸ್ಟ್ ಇಯರ್. ಹೇಗೆ ಅನಿಸ್ತದೆ? ಇಲ್ಲಿ ಫೆಸಿಲಿಟಿ ಎಲ್ಲ ನೋಡಿದ್ರೆ ಚಲೋ ಇದೆ. ಮತ್ತು ಇಲ್ಲಿ ಕಲೀಲಿಕ್ಕೂ ಇಂಟ್ರೆಸ್ಟ್ ಬರ್ತಾ ಇದೆ. ಏನು ಪೊಲ್ಯೂಷನ್ನಿಂದು, ಸೌಂಡಿಂದು ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ನಮಗೆ ಇಲ್ಲಿ ಟೀಚರ್ಸ್ ಎಲ್ಲ ಚಲೋ ಆಗಿ ಕಲಿಸ್ತಾರೆ. ಏನೇ ಅರ್ಥ ಆಗಿಲ್ಲ ಅಂದರೂ ಮತ್ತೆ ರಿಪೀಟ್ ಮಾಡಿ ಚಲೋ ಆಗಿ ಕಲಿಸ್ತಾ ಇದ್ದಾರೆ. ನಮಗೆ ಏನೇ
ಪೇಷಂಟ್ ಕಡೆ ಹೋಗಿ ಅಂತ ಡೈರೆಕ್ಟ್ ಹೋಗಿ ಮಾಡಿ ಅಂತ ಏನೂ ಹೇಳಲ್ಲ. ನಾವು ಕಾಲೇಜಲ್ಲೇ ನಮ್ಮದು ಫಂಡಮೆಂಟಲ್ ಲ್ಯಾಬ್ ಮತ್ತು ಅನಾಟಮಿ ಲ್ಯಾಬ್ ಇದೆ, ಅಲ್ಲಿ ಮ್ಯಾನಿಕ್ವೆನ್ಸ್ ಇದೆ, ಡಮ್ಮೀಸ್ ಇದೆ, ಅಲ್ಲಿ ನಾವು ಟ್ರೈ ಮಾಡ್ತೇವೆ. ಟೀಚರ್ಸು ಹೇಳ್ತಾರೆ ಟ್ರೈ ಮಾಡಲಿಕ್ಕೆ. ಆಮೇಲೆ ನಾವು ಕ್ಲಿನಿಕಲ್ ಹೋಗಿ ಪೇಷಂಟ್ಸ್ ಜೊತೆ ಮಾತಾಡಿ ಅವ್ರದ್ದೆಲ್ಲ ಇಂಟ್ರ್ಯಾಕ್ಟ್ ಮಾಡಿ ಚಲೋ ಆಗಿ ಇಂಟ್ರೆಸ್ಟಿಂದ ಕಲಿತಾ ಇದ್ದೇವೆ. ಗೋವಾದಿಂದ ಬಂದ್ರಿ ಅಂತೀರಿ, ಇಲ್ಲಿ ಎಲ್ಲಿ ಇರ್ತೀರಿ? ಇಲ್ಲಿ ನಮ್ದು ಹಾಸ್ಟೆಲ್ ಇದೆ, ಇಲ್ಲಿ ಅಂಬವಾಡಿದಲ್ಲಿ ಹಾಸ್ಟೆಲ್ ಇದೆ. ಹಾಸ್ಟೆಲ್ ಹೆಂಗಿದೆ? ಹಾಸ್ಟೆಲ್ ಚಲೋ ಇದೆ, ಎಲ್ಲ ಫ್ರೀ ಇದೆ. ಟೈಮ್ ನಮಗೆ ನಾಷ್ಟ ಊಟ ಎಲ್ಲನೂ ಕೊಡ್ತಾರೆ. ಮತ್ತು ಇಲ್ಲಿ ಕಾಲೇಜಿಗೆ ಬರಲಿಕ್ಕೆ ನಮ್ಗೆ ನಡೀತಾ ಬರೋಂಗೇನಿಲ್ಲ, ಬಸ್ ಫೆಸಿಲಿಟೀಸ್ ಇದೆ, ಅದನ್ನು ಟೈಮ್ ಟು ಟೈಮ್ ಬರುತ್ತೆ. ಹೋಗ್ಲಿಕ್ಕೂ ಬಸ್ ಫೆಸಿಲಿಟಿಯನ್ನು ಇದೆ. ವೀಕ್ಷಕರು ಗಮನಿಸಬಹುದು, ದೂರದ ಗೋವಾದಿಂದ ವಿಶೇಷವಾಗಿ ಹೆಣ್ಮಕ್ಳನ್ನ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕಳಿಸ್ಬೇಕು ಅಂತಿದ್ರೆ ವಾರ ಪೂರ್ತಿ ಚಿಂತೆ ಮಾಡ್ತಾರೆ, ಮಗಳ ಹೆಂಗಿರ್ಬೋದು ಅಲ್ಲಿ ಅಂತ. ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿ ಕಳಿಸಿದ್ದಾರೆ. ಯಾವ ಧೈರ್ಯದ ಮೇಲೆ ಕಳಿಸಿದ್ರು? ಇಲ್ಲಿ ಏನೋ ಅಂಥದ್ದು ಹೆದರಿಕೆ ಆಗೋದೇನಿಲ್ಲ. ಎನ್ವೈರ್ಮೆಂಟ್ ಎಲ್ಲ ಚಲೋ ಇದೆ. ವ್ಯವಸ್ಥೆ ಚೆನ್ನಾಗಿದೆ, ಅತ್ಯಂತ ಶಿಸ್ತುಬದ್ಧವಾಗಿ ಎಲ್ಲ ರೀತಿ ಒಂಥರ ನೀವು ನಿಮ್ಮ ಮನೆಯಲ್ಲಿದ್ದು ಓದ್ತಾ ಇರುವ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳಿದೆ. ಓಕೆ, ಧನ್ಯವಾದಗಳು. ಹೆಸರು? मेरा नाम प्रियंका माधर, ಯಾವ ಕ್ಲಾಸು? सेकेंड ईयर JNM, ಊರು? ಉಡುಪಿ. ಹಾಂ, ಉಡುಪಿ ಮಲ್ಪೆ, ತುಳುನಾಡಿನಿಂದ ಬಂದ್ರಿ? ಹೌದು. ಹಾಂ, ವೆರಿ ಗುಡ್. ನಾವು ಕೂಡ ತುಳುವಿನವ್ರೆ. ಹೇಗೆ ಅನಿಸ್ತದೆ? इधर अच्छा लगता है सर. और मेन क्या बोले तो मैं मैरिड हूँ और मेरा पति का गांव मलपे है और मायका मेरा बेलगम है. तो उधर से इधर आने के लिए मतलब इधर बेस्ट एजुकेशन में बेस्ट वेल रिक्रूटेड एजुकेशन में अच्छा है. और वैसा देखने गए तो इधर मेरे फ्रेंड्स भी एक्सपीरियंस है. 7 years बिफोर उन्होंने इधर ही एजुकेशन लिया था और उन्होंने ही मुझे बोला. तभी उस टाइम मेरे को पढ़ाई करने के लिए थोड़ा दिक्कत हुई थी, प्रॉब्लम हुई थी, तो इसलिए मैं स्टडी उनके साथ कर नहीं पाई. तो अभी 7 years के बाद मैं अभी एडमिशन लेके आई हूँ. ये मुझे गोल्डन अपॉर्चुनिटी है मेरे लिए ये. और वैसा देखे तो सराउंडिंग्स में ऐसा देखने लगे तो पीसफुली हम स्टडी कर सकते हैं इस कॉलेज के बारे में. और बोलना, हमारे स्टाफ मेंबर्स भी बहुत अच्छे से फ्रेंडली टीचिंग है उनका. अगर एक बार समझ में नहीं आया तो बार बार हमको जितना समझ सकते उतना उन्होंने भी हमको हेल्प करते हैं. और हमको बेलगम के लिए पोस्टिंग में भी जाके आए फर्स्ट ईयर में और सेकेंड ईयर भी जाके आए. उधर तो दांडेली स्टूडेंट्स मतलब उनको बहुत रिस्पेक्ट, हमको बहुत रिस्पेक्ट मिलता है दांडेली स्टूडेंट्स को और हम लोग भी उनका बहुत रिस्पेक्ट करते हैं. उधर अच्छे से हम लोग को टीचिंग करने में उधर अच्छे से हुआ था मन में. उधर ऐसा स्पेशली लैब्स थे तो ये साल हमारे ट्विटर्स हमको लेके गए थे और मैनिक्वेंस के ऊपर हमको टीच भी किए हैं. तो नॉलेज उधर से हमको मिलता है. और हमारा इंफ्रास्ट्रक्चर देखे तो क्लासेस मस्त स्पेशियस है और FON लैब, कम्युनिटी लैब, AVX लैब, ऐसा सब कुछ हमको सीखने के लिए मिलता है उधर. और इधर भी डमीज के ऊपर हमको हमारे मैम लोग बोल के देते हैं. और यहाँ पे हॉस्टल भी फैसिलिटी है. ನೀವು ಹಾಸ್ಟೆಲಲ್ಲಿ ಇರ್ತೀರಿ? ನೋ ಸರ್, ನಮ್ಮ ರೂಮಲ್ಲಿ ಇರ್ತೀವಿ, ರೂಮ್ ಮಾಡ್ಕೊಂಡಿದ್ದೀವಿ. ಓಕೆ, ವೀಕ್ಷಕರು ಗಮನಿಸ್ಬೋದು, ಕಲಿಕೆಗೆ ವಯಸ್ಸು ಅಡ್ಡಿ ಇಲ್ಲ, ಯಾವುದೂ ಅಡ್ಡಿ ಇಲ್ಲ ಎನ್ನುವುದಕ್ಕೆ, ಮದುವೆಯಾದ ನಂತರವೂ ಕೂಡ ಕಲಿಬಹುದು, ನರ್ಸಿಂಗ್ ಮಾಡಬಹುದು ಎನ್ನುವುದಕ್ಕೆ ಈ ಸಹೋದರಿ ಉದಾಹರಣೆ. ಎನಿವೆ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳು ನನಸಾಗಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ನಮಸ್ತೆ.